ಇದು ರಿಪಬ್ಲಿಕ್ ಕನ್ನಡ. ನನ್ನ ಜೊತೆಯಲ್ಲಿ ಸ್ಮಿತಾ ರಂಗನಾಥ್ ಕೂಡ ಇದ್ದಾರೆ. ಸ್ಮಿತಾ, ವೆಲ್ಕಮ್. ಮೊದಲ ಸುದ್ದಿಯನ್ನು ನೋಡೋಣ. ಮಾಧ್ಯಮಗಳನ್ನ ಹತ್ತಿಕ್ಕೋದಕ್ಕೆ ಈ ಸರ್ಕಾರ ಏನಾದರೂ ಹೊರಟಿದೆಯಾ? ಮಾಧ್ಯಮಗಳ ಬಾಯಿ ಮುಚ್ಚಿಸೋದಕ್ಕೆ ಹೊರಟಿದೆಯಾ ಈ ಸರ್ಕಾರ? ಮಾಧ್ಯಮಗಳ ಮೇಲೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ದರ್ಪವನ್ನು ತೋರ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿಯೇ ನೀವು ಜನಪ್ರತಿನಿಧಿಗಳನ್ನ ಮಾತಾಡಿಸಬೇಕು, ಬೈಟ್ ಪಡೆಯಬೇಕು. ಬೇರೆ ಸ್ಥಳಗಳಲ್ಲಿ ರಾಜಕೀಯ ನಾಯಕರನ್ನ ಮಾತಾಡ್ಸಂಗಿಲ್ಲ, ಬೈಟ್ ಪಡೆಯೋಂಗಿಲ್ಲ. ಮಾತಾಡ್ಸಂಗಿಲ್ಲ ಅಂತ ಹೇಳಿದ್ರೆ ಅವರ ಸ್ಟೇಟ್ಮೆಂಟನ್ನು, ಬೈಟನ್ನು ಪಡೆಯುವಂತಿಲ್ಲ. ವಾರ್ತಾ ಇಲಾಖೆಗೆ ಪತ್ರವನ್ನು ಬರೆದಿರುವ ಆಡಳಿತ ಸುಧಾರಣಾ ಇಲಾಖೆ ಭದ್ರತೆಯ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರ ಸವಾರಿಯನ್ನು ಮಾಡ್ತಾ ಇದೆಯಾ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರ ಧಕ್ಕೆ ತರ್ತಾ ಇದೆಯಾ? ವಿರೋಧ ಪಕ್ಷಗಳ ನಾಯಕರ ಅಭಿಪ್ರಾಯ ಹಂಚಿಕೆಗೂ ಮಾಧ್ಯಮಗಳಿಗೆ ಬೇಲಿ ಹಾಕಲು ಹೊರಟಿದೆ ಈ ಸರ್ಕಾರ. ಕಳೆದ ವಾರ ಆಡಳಿತ ಸುಧಾರಣಾ ಇಲಾಖೆಯ ಸಿಬ್ಬಂದಿಯ ಕಳ್ಳತನ ಬಹಿರಂಗವಾಗಿತ್ತು. 300 ಗ್ರಾಂ ಚಿನ್ನದ ಕಳ್ಳತನ ಇದೇ ಇಲಾಖೆ ಸಿಬ್ಬಂದಿಯಿಂದ ನಡೆದಿತ್ತು. ತನ್ನ ಲೋಪದೋಷಗಳನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಮಾಧ್ಯಮಗಳ ಮೇಲೆ ಗದಾಪ್ರಹಾರವನ್ನು ಈ ಸರ್ಕಾರ ಮಾಡ್ತಾ ಇದೆಯಾ? ಈ ಹಿಂದೆ ಈ ರೀತಿ ಪ್ರಯತ್ನಗಳಾಗಿತ್ತು, ಆದರೆ ಆಯಾ ಸಮಯದಲ್ಲಿ ಆಯಾ ಸರ್ಕಾರಗಳು ಕೈ ಸುಟ್ಕೊಂಡಿದ್ವು. ಈಗ ಮತ್ತೆ ಅದೇ ನಿರ್ಧಾರ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಇತ್ತೀಚೆಗೆ ಜೆಡಿಎಸ್ನ ಸಾಮಾಜಿಕ ಜಾಲತಾಣ ಒಂದು ಹಂತದಲ್ಲಿ ಆಕ್ಟಿವ್ ಆಗಿದೆ. ಇವತ್ತು ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋ ಸರ್ಕಾರದ ಪ್ರಯತ್ನದ ವಿರುದ್ಧವಾಗಿಯೂ ಕೂಡ ಜೆಡಿಎಸ್ ತನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸರ್ಕಾರದ ವಿರುದ್ಧ ಗದಾಪ್ರಹಾರ ಮಾಡಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಸರ್ಕಾರಕ್ಕೆ ಭಯಾನ? ಜೆಡಿಎಸ್ ಪ್ರಶ್ನೆ ಮಾಡಿದೆ. ಈ ನಿರ್ಧಾರ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ. ಸಚಿವರ, ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಭಯ ಯಾಕೆ? ನಿಮ್ಮ ನಿರ್ಧಾರ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧವಾಗಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಜೆಡಿಎಸ್ ಪಾಳೆಯ. ವಿಧಾನಸೌಧದಲ್ಲಿ ನಿಗದಿತ ಸ್ಥಳದಲ್ಲಿ ಮಾತ್ರ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋ ಸರ್ಕಾರದ ಪ್ರಯತ್ನದ ವಿರುದ್ಧ ಜೆಡಿಎಸ್ ಪಾಳೆಯ ಕೆಂಡಕಾರಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಸರ್ಕಾರಕ್ಕೆ ಭಯ ಯಾಕೆ? ಈ ನಿರ್ಧಾರ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಸರ್ಕಾರದ ನಡೆಯ ವಿರುದ್ಧ ವ್ಯಂಗ್ಯವಾಡಿದೆ ಜೆಡಿಎಸ್ ಪಾಳೆಯ. ಇದು ರಿಪಬ್ಲಿಕ್ ಕನ್ನಡ. ನನ್ನ ಜೊತೆಯಲ್ಲಿ ಸ್ಮಿತಾ ರಂಗನಾಥ್ ಕೂಡ ಇದ್ದಾರೆ. ಸ್ಮಿತಾ, ವೆಲ್ಕಮ್. ಮೊದಲ ಸುದ್ದಿಯನ್ನು ನೋಡೋಣ. ಮಾಧ್ಯಮಗಳನ್ನ ಹತ್ತಿಕ್ಕೋದಕ್ಕೆ ಈ ಸರ್ಕಾರ ಏನಾದರೂ ಹೊರಟಿದೆಯಾ? ಮಾಧ್ಯಮಗಳ ಬಾಯಿ ಮುಚ್ಚಿಸೋದಕ್ಕೆ ಹೊರಟಿದೆಯಾ ಈ ಸರ್ಕಾರ? ಮಾಧ್ಯಮಗಳ ಮೇಲೆ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ದರ್ಪವನ್ನು ತೋರ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿಯೇ ನೀವು ಜನಪ್ರತಿನಿಧಿಗಳನ್ನ ಮಾತಾಡಿಸಬೇಕು, ಬೈಟ್ ಪಡೆಯಬೇಕು. ಬೇರೆ ಸ್ಥಳಗಳಲ್ಲಿ ರಾಜಕೀಯ ನಾಯಕರನ್ನ ಮಾತಾಡ್ಸಂಗಿಲ್ಲ, ಬೈಟ್ ಪಡೆಯೋಂಗಿಲ್ಲ. ಮಾತಾಡ್ಸಂಗಿಲ್ಲ ಅಂತ ಹೇಳಿದ್ರೆ ಅವರ ಸ್ಟೇಟ್ಮೆಂಟನ್ನು, ಬೈಟನ್ನು ಪಡೆಯುವಂತಿಲ್ಲ. ವಾರ್ತಾ ಇಲಾಖೆಗೆ ಪತ್ರವನ್ನು ಬರೆದಿರುವ ಆಡಳಿತ ಸುಧಾರಣಾ ಇಲಾಖೆ ಭದ್ರತೆಯ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರ ಸವಾರಿಯನ್ನು ಮಾಡ್ತಾ ಇದೆಯಾ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರ ಧಕ್ಕೆ ತರ್ತಾ ಇದೆಯಾ? ವಿರೋಧ ಪಕ್ಷಗಳ ನಾಯಕರ ಅಭಿಪ್ರಾಯ ಹಂಚಿಕೆಗೂ ಮಾಧ್ಯಮಗಳಿಗೆ ಬೇಲಿ ಹಾಕಲು ಹೊರಟಿದೆ ಈ ಸರ್ಕಾರ. ಕಳೆದ ವಾರ ಆಡಳಿತ ಸುಧಾರಣಾ ಇಲಾಖೆಯ ಸಿಬ್ಬಂದಿಯ ಕಳ್ಳತನ ಬಹಿರಂಗವಾಗಿತ್ತು. 300 ಗ್ರಾಂ ಚಿನ್ನದ ಕಳ್ಳತನ ಇದೇ ಇಲಾಖೆ ಸಿಬ್ಬಂದಿಯಿಂದ ನಡೆದಿತ್ತು. ತನ್ನ ಲೋಪದೋಷಗಳನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಮಾಧ್ಯಮಗಳ ಮೇಲೆ ಗದಾಪ್ರಹಾರವನ್ನು ಈ ಸರ್ಕಾರ ಮಾಡ್ತಾ ಇದೆಯಾ? ಈ ಹಿಂದೆ ಈ ರೀತಿ ಪ್ರಯತ್ನಗಳಾಗಿತ್ತು, ಆದರೆ ಆಯಾ ಸಮಯದಲ್ಲಿ ಆಯಾ ಸರ್ಕಾರಗಳು ಕೈ ಸುಟ್ಕೊಂಡಿದ್ವು. ಈಗ ಮತ್ತೆ ಅದೇ ನಿರ್ಧಾರ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಇತ್ತೀಚೆಗೆ ಜೆಡಿಎಸ್ನ ಸಾಮಾಜಿಕ ಜಾಲತಾಣ ಒಂದು ಹಂತದಲ್ಲಿ ಆಕ್ಟಿವ್ ಆಗಿದೆ. ಇವತ್ತು ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋ ಸರ್ಕಾರದ ಪ್ರಯತ್ನದ ವಿರುದ್ಧವಾಗಿಯೂ ಕೂಡ ಜೆಡಿಎಸ್ ತನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸರ್ಕಾರದ ವಿರುದ್ಧ ಗದಾಪ್ರಹಾರ ಮಾಡಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಸರ್ಕಾರಕ್ಕೆ ಭಯಾನ? ಜೆಡಿಎಸ್ ಪ್ರಶ್ನೆ ಮಾಡಿದೆ. ಈ ನಿರ್ಧಾರ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ. ಸಚಿವರ, ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಭಯ ಯಾಕೆ?
ನಿಮ್ಮ ನಿರ್ಧಾರ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧವಾಗಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಜೆಡಿಎಸ್ ಪಾಳೆಯ. ವಿಧಾನಸೌಧದಲ್ಲಿ ನಿಗದಿತ ಸ್ಥಳದಲ್ಲಿ ಮಾತ್ರ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋ ಸರ್ಕಾರದ ಪ್ರಯತ್ನದ ವಿರುದ್ಧ ಜೆಡಿಎಸ್ ಪಾಳೆಯ ಕೆಂಡ ಕಾರಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಸರ್ಕಾರಕ್ಕೆ ಭಯ. ಈ ನಿರ್ಧಾರ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಸರ್ಕಾರದ ನಡೆಯ ವಿರುದ್ಧ ವ್ಯಂಗ್ಯವಾಡಿದೆ ಜೆಡಿಎಸ್ ಪಾಳೆಯ. ಇದು ರಿಪಬ್ಲಿಕ್ ಕನ್ನಡ. ನನ್ನ ಜೊತೆಯಲ್ಲಿ ಸ್ಮಿತಾ ರಂಗನಾಥ್ ಕೂಡ ಇದ್ದಾರೆ. ಸ್ಮಿತಾ, ವೆಲ್ಕಮ್. ಮೊದಲ ಸುದ್ದಿಯನ್ನ ನೋಡೋಣ. ಮಾಧ್ಯಮಗಳನ್ನ ಹತ್ತಿಕ್ಕೋದಕ್ಕೆ ಈ ಸರ್ಕಾರ ಏನಾದರೂ ಹೊರಟಿದೆಯಾ? ಮಾಧ್ಯಮಗಳ ಬಾಯಿ ಮುಚ್ಚಿಸೋದಕ್ಕೆ ಹೊರಟಿದೆಯಾ ಈ ಸರ್ಕಾರ? ಮಾಧ್ಯಮಗಳ ಮೇಲೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ದರ್ಪವನ್ನು ತೋರ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿಯೇ ನೀವು ಜನಪ್ರತಿನಿಧಿಗಳನ್ನ ಮಾತಾಡಿಸಬೇಕು, ಬೈಟ್ ಪಡೆಯಬೇಕು. ಬೇರೆ ಸ್ಥಳಗಳಲ್ಲಿ ರಾಜಕೀಯ ನಾಯಕರನ್ನ ಮಾತಾಡ್ಸಂಗಿಲ್ಲ, ಬೈಟ್ ಪಡೆಯೋಂಗಿಲ್ಲ. ಮಾತಾಡ್ಸಂಗಿಲ್ಲ ಅಂತ ಹೇಳಿದ್ರೆ ಅವರ ಸ್ಟೇಟ್ಮೆಂಟನ್ನು, ಬೈಟನ್ನು ಪಡೆಯುವಂತಿಲ್ಲ. ವಾರ್ತಾ ಇಲಾಖೆಗೆ ಪತ್ರವನ್ನು ಬರೆದಿರುವ ಆಡಳಿತ ಸುಧಾರಣಾ ಇಲಾಖೆ ಭದ್ರತೆಯ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರ ಸವಾರಿಯನ್ನು ಮಾಡ್ತಾ ಇದೆಯಾ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರ ಧಕ್ಕೆ ತರ್ತಾ ಇದೆಯಾ? ವಿರೋಧ ಪಕ್ಷಗಳ ನಾಯಕರ ಅಭಿಪ್ರಾಯ ಹಂಚಿಕೆಗೂ ಮಾಧ್ಯಮಗಳಿಗೆ ಬೇಲಿ ಹಾಕಲು ಹೊರಟಿದೆ ಈ ಸರ್ಕಾರ. ಕಳೆದ ವಾರ ಆಡಳಿತ ಸುಧಾರಣಾ ಇಲಾಖೆಯ ಸಿಬ್ಬಂದಿಯ ಕಳ್ಳತನ ಬಹಿರಂಗವಾಗಿತ್ತು. 300 ಗ್ರಾಂ ಚಿನ್ನದ ಕಳ್ಳತನ ಇದೇ ಇಲಾಖೆ ಸಿಬ್ಬಂದಿಯಿಂದ ನಡೆದಿತ್ತು. ತನ್ನ ಲೋಪದೋಷಗಳನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಮಾಧ್ಯಮಗಳ ಮೇಲೆ ಗದಾಪ್ರಹಾರವನ್ನು ಈ ಸರ್ಕಾರ ಮಾಡ್ತಾ ಇದೆಯಾ? ಈ ಹಿಂದೆ ಈ ರೀತಿ ಪ್ರಯತ್ನಗಳಾಗಿತ್ತು, ಆದರೆ ಆಯಾ ಸಮಯದಲ್ಲಿ ಆಯಾ ಸರ್ಕಾರಗಳು ಕೈ ಸುಟ್ಕೊಂಡಿದ್ವು. ಈಗ ಮತ್ತೆ ಅದೇ ನಿರ್ಧಾರ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಇತ್ತೀಚೆಗೆ ಜೆಡಿಎಸ್ನ ಸಾಮಾಜಿಕ ಜಾಲತಾಣ ಒಂದು ಹಂತದಲ್ಲಿ ಆಕ್ಟಿವ್ ಆಗಿದೆ. ಇವತ್ತು ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋ ಸರ್ಕಾರದ ಪ್ರಯತ್ನದ ವಿರುದ್ಧವಾಗಿಯೂ ಕೂಡ ಜೆಡಿಎಸ್ ತನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸರ್ಕಾರದ ವಿರುದ್ಧ ಗದಾಪ್ರಹಾರ ಮಾಡಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಸರ್ಕಾರಕ್ಕೆ ಭಯಾನ? ಜೆಡಿಎಸ್ ಪ್ರಶ್ನೆ ಮಾಡಿದೆ. ಈ ನಿರ್ಧಾರ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ. ಸಚಿವರ, ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಭಯ ಯಾಕೆ? ನಿಮ್ಮ ನಿರ್ಧಾರ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ವಿರುದ್ಧವಾಗಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಜೆಡಿಎಸ್ ಪಾಳೆಯ. ವಿಧಾನಸೌಧದಲ್ಲಿ ನಿಗದಿತ ಸ್ಥಳದಲ್ಲಿ ಮಾತ್ರ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋ ಸರ್ಕಾರದ ಪ್ರಯತ್ನದ ವಿರುದ್ಧ ಜೆಡಿಎಸ್ ಪಾಳೆಯ ಕೆಂಡ ಕಾರಿದೆ. ಪ್ರಶ್ನೆ ಕೇಳುವ ಪತ್ರಕರ್ತರನ್ನ ಕಂಡ್ರೆ ಸರ್ಕಾರಕ್ಕೆ ಭಯ. ಈ ನಿರ್ಧಾರ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಸರ್ಕಾರದ ನಡೆಯ ವಿರುದ್ಧ ವ್ಯಂಗ್ಯವಾಡಿದೆ ಜೆಡಿಎಸ್ ಪಾಳೆಯ.